ನನ್ನ ಮೊದಲನೇ ಚಿತ್ರ ಧೂಮಕೇತು ಅಂತ ರಾಜ್ಕುಮಾರ್ ಅವರೊಟ್ಟಿಗೆ. ಓಕೆ, ಒಂದು ಸೀನ್ ಅಷ್ಟೇ. ಆದರೆ ಫಸ್ಟ್ ಸಿನಿಮಾನೇ ರಾಜ್ಕುಮಾರ್ ಅವ್ರೊಟ್ಟಿಗೆ. ಸೂಪರ್. ಈಗ ಜೀನಿಯಸ್ ಮುತ್ತದಲ್ಲಿ ಮೋಸ್ಟ್ಲಿ ನೀವು ಮೊನ್ನೆ ಹೇಳ್ದಂಗೆ ಇದುವರೆಗೂ ಮಾಡೇ ಇಲ್ವಾ ಆ ಥರ ಪಾತ್ರಮ್ಮ ಅಂತ? ಇಲ್ಲ, ಮಾಡಿರಲಿಲ್ಲ. ಅಂದರೆ ಆ ಥರ ಇದು ಒಂಥರ ವೈದ್ಯ ಡಾಕ್ಟರ್ ಪಾತ್ರ ಮಾಡಿದ್ದೀನಿ, ಚಿಕ್ಕ ಪುಟ್ಟದ್ದು. ಅಂದರೆ ಇಷ್ಟು ದೊಡ್ಡದಾಗ ಆ ಪಾತ್ರನೇ ಮುಖ್ಯವಾದ ಪಾತ್ರ ಅನ್ನೋ ಥರದಲ್ಲಿ ನಾನು ಮಾಡಿರಲಿಲ್ಲ. ಆ ಪಾತ್ರ ನಾಗಿಣಿ ಭರಣ ಅವ್ರು ನನಗೆ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನಿನ್ನೆ ನಾನು 10 ಗಂಟೆಗೆ ಅನಿಸುತ್ತೆ, ಹೌದು. ಸೊ ಅಲ್ಲ, ಸಂಜೆ 7 ಗಂಟೆಗೆ ಉದಯ ಮೂವೀಸ್ ಅಲ್ಲಿ ಗೋಪಿಕೃಷ್ಣ ಸಿನಿಮಾ ಹಾಕಿದ್ರು. ನೋಡ್ತಾ ಇದ್ದೀನಿ, ನಂಗೊಂದು ಫೋನ್ ಬಂತು ವೆಂಕಟೇಶ್ ಸರ್ ಕಡೆ. ನಾಳೆ ಇಂಟರ್ವ್ಯೂ ಫಾಲೋ ಅಪ್ ಆಗಿದೆ ಸರ್, ಯಾರು ಹೇಳ್ತಾರೆ ಈ ಥರ ಲಿಸ್ಟ್ ಅಲ್ಲ, ಲಾಸ್ಟ್ ಗಿರಿಜಾ ಮೇಡಮ್ ಬಿಡ್ತಾರೆ, ಹುಷಾರ ಮಾಡ್ಕೊ. ನಂಗೆ ಶಾಕ್ ಮೇಡಮ್. ಆ ಕಡೆ ನಗ್ತಾ ಇದ್ದೀನಿ ಲೋಕೇಶ್ ಸರ್ ಕಾಮಿಡಿಗೆ, ಗೋಪಿಕೃಷ್ಣ ಸಖತ್ ಇಷ್ಟ ಸಿನಿಮಾ. ಈ ಕಡೆ ಫೋನ್ ಅಲ್ಲಿ ನನ್ಗೆ ಒಂಥರ ಶಾಕ್ ಆಗೋಯ್ತು. ಸೂಪರ್, ಹೌದು ಮೇಡಮ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ. ಸೊ ಏನು ರೆಡಿ ಆಗದೆ ಕ್ಯಾಶುಯಲ್ ಮಾತಾಡೋಣ ಅಂತ ಬಂದ್ಬಿಟ್ಟೆ ಮಾಡಿದೆ. ಅಯ್ಯೋ ಟಿಫನ್ ನಾನು ಡಯಾಬಿಟಿಕ್ಕು, ಆಮೇಲೆ ಟಿಫನ್ ಮಾಡಲಿಲ್ಲ ಅಂದರೆ ಎಷ್ಟೊತ್ತಿಗೆ ಕೈಲಾಸವಾಸ ಬಿಡ್ತು. ಬಟ್ ಡ್ಯಾನ್ಸ್ನ ಮಾಡುವಾಗ ನಿಮಗೆ ಒಂದೊಂದು ಸ್ಟೆಪ್ಗೂ ಒಂದು ರೌಂಡ್ ಹಾಕಿದ್ಮೇಲೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ರಂತೆ. ಒಂದೊಂದು ರೌಂಡ್ಗಿಲ್ಲ, ಒಂದು ಮುಗಿಯೋ ಹತ್ರ ಬಂದಾಗ ಲೇಟ್ ಆಗ್ತಾ ಇತ್ತು. 9 ಗಂಟೆಗೆ ನಾವು ಶುರು ಮಾಡಿದ್ರಲ್ಲಮ್ಮ ಅಂತ. ಕಷ್ಟ ಇಲ್ಲಪ್ಪ, ಏನು ಕಷ್ಟ ಕೆಲಸ ಮಾಡೋಕ್ಕೆ, ಆಗುತ್ತೆ. ಸೊ ಡ್ಯಾನ್ಸ್ ಮಾಡ್ಬೇಕು ಈ ಕಡೆ, ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಖುಷಿ ನನಗೆ ಡ್ಯಾನ್ಸ್ ಮಾಡೋದು ಅಂದರೆ ಖುಷಿ, ಪಾತ್ರ ಮಾಡೋದು ಅಂದರೆ ಖುಷಿ. ಇದು ನಮ್ಮ ಬದುಕಾದಾಗ ನಮಗೆ ಕೆಲಸ ಇದ್ದಾಗ ಖುಷಿ ಸಿಗುತ್ತೆ, ಸುಮ್ಮನೆ ಕೂತ್ಕೊಂಡಾಗ ಖುಷಿ ಸಿಗಲ್ಲ. ಸೊ ಹಾಗಾಗಿ ನಾವು ಅದನ್ನು ಎಂಜಾಯ್ ಮಾಡ್ಕೊಂಡು, ನಾವು ಎಂಜಾಯ್ ಮಾಡಿದ್ರೆ ತಾನೇ ನಿಮಗೆ ಎಂಜಾಯ್ಮೆಂಟ್ ಕಾಣೋದು ಅಲ್ವಾ? ಸೊ ನೀವು ಅಷ್ಟೇ, ನಿಮ್ಮ ಪ್ರತಿಯೊಂದು ಕೆಲಸನೂ ಅಯ್ಯೋ ಬಂದಿದ್ದೀನಲ್ಲಪ್ಪ ಮಾಡಬೇಕಲ್ಲಪ್ಪ ಅಂತ ಮಾಡಬೇಡಿ, ಆಯಿತಾ? ಖುಷಿಯಿಂದ ಮಾಡಬೇಕು. ಆಗ ದೇವರಿಗೂ ಒಂದು ಪ್ರೀತಿ ಆಗುತ್ತೆ. ಹೌದು, ಕರೆಕ್ಟ್ ಅಲ್ವಾ? ನನಗೆ ನಿಮ್ಮದು ಸಿನಿಮಾಗಳು ಎಲ್ಲ ತುಂಬ ಇಷ್ಟ. ಬಟ್ ತುಂಬ ಇನ್ಸ್ಪೈರ್ ಆಗಿದ್ದು ಕಿರುಗೂರಿನ ಗೈಗಳೆಲ್ಲ ಒಂದು ಪಾತ್ರ ಮಾಡಿದ್ರ, ಸಖತ್ ಇಷ್ಟ. ಅದು ಭುಜಂಗೈನ ದಶಾವತಾರ. ಅದು ಗಟ್ಟಿ ಮೇಳದಲ್ಲಿ ಸೀನ್ ಇದೆ, ನಾನು ಯಾವಾಗ ನೋಡ್ತಾ ಇರ್ತೀನಿ ಅದನ್ನ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ ನಮಗೆ. ನನಗೆ ನಾನು ಎಲ್ಲ ದೊಡ್ಡ ಡೈರೆಕ್ಟರ್ಗಳ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ. ಬಟ್ ನಂಗೆ ಸಿಕ್ಕಿರೋಂಥ ಅವಕಾಶದಲ್ಲೇ ಉತ್ತಮವಾದ ಪಾತ್ರಗಳು ನನಗೆ ಸಿಕ್ಕಿದೆ ಅಂತ ನನಗೆ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಎಂಜಾಯ್ ಮಾಡಿದ್ದೀನಿ ನಾನು. ಓಕೆ. ಅಂಡ್ ಇದಕ್ಕೆ ಅಪ್ರೋಚ್ ಮಾಡುವಾಗ ಸೊ ಒಂದು ಭಯ ಇರುತ್ತೆ ಹೊಸ ಡೈರೆಕ್ಟರ್ಗಳಿಗೆ. ಬಟ್ ಇಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಅಂತಾನೆ ಹೇಳುವುದು ನಾಗಬಣ್ಣ ಸರ್. ಹೌದು 50 ವರ್ಷದಿಂದ ನಾವು ಫ್ರೆಂಡ್ಸು. ಸೊ ಹಾಗಾಗಿ ಅವ್ರದ್ರಲ್ಲಿ ಮಾಡೋಕ್ಕೆ ಆಯಿತು ಮಾಡ್ತೀನಿ ಅಂದೆ. ಈ ಡಾಕ್ಟರ್ ಪಾರ್ಟ್ ಕಣೆ ನಿಂದು ಇದು ಮುಖ್ಯವಾದ ಪಾತ್ರ, ಒಂದು ಆ ಜೀನಿಯಸ್ ಮುತ್ತನ ಬೆಳೆಸುವಂಥ ಪಾತ್ರ ನಿಂದು ಅಂತಂದಾಗ ಖುಷಿ ಆಗುತ್ತಲ್ವಾ? ಓ ಹೌದಾ ಅಂತಂದ್ಬಿಟ್ಟೆ. ಇಷ್ಟಕ್ಕೂ ನಾವು ಮಾಡಿರೋದು 3 ದಿನ ಅಲ್ಲಿ ಶೂಟಿಂಗು. 3 ದಿನ ಶೂಟಿಂಗಲ್ಲಿ ಅದು ಏನು ರಾತ್ರಿ ಹಾಡಿದ್ದು ಆ ಹಾಡೆಲ್ಲ ಮಾಡಿದ್ವಲ್ಲ, ಅದನ್ನು ನೆಕ್ಸ್ಟ್ ಡೇ ಶೂಟಿಂಗ್ ಮಾಡಿಬಿಟ್ಟು 3 ಗಂಟೆಗೆ ಜಾಗ ಖಾಲಿ ಮಾಡಿಬಿಡ್ಬೇಕು. 6 ಗಂಟೆ ಆದರೆ ಬೆಟ್ಟದಿಂದ ಕೆಳಗಡೆ ಬಿಡಲ್ಲ, ಗೊತ್ತಾ? ಎಷ್ಟು ಬೇಗ ಮಾಡಿ ಅದನ್ನು ಎಲ್ಲ ಮುಗಿಸಿ ಅಪ್ಪ ಲಾಸ್ಟ್ ಡೇ ಅಂತೂ ಎಷ್ಟು ಹರಿಬಿರಿಲಿ ಮಾಡಿದ್ವಿ ಆ ಶೂಟಿಂಗ್. ಅಂದರೆ ಮರೆಯೋಕ್ಕೆ ಆಗಲ್ಲ. ಎಷ್ಟು ಸೀನ್ಗಳು, ಒಂದು 10 ಸೀರೆ ಆದರೂ ಚೇಂಜ್ ಮಾಡಿದ್ದೀನಿ ನಾನು. 10 ಸೀರೆ ಆದ್ರೂ 10 ಲೊಕೇಶನ್ನು, 10 ಕಡೆ. ನನ್ನ ವಯಸ್ಸಿಗೆ ಅಷ್ಟೆಲ್ಲ ಮಾಡೋಕ್ಕಾಗತ್ತಾ? ಹಿಂಗೆ ಏನು ಹೇಳ್ತಾ ಇಳಿಬೇಕು, ಹತ್ತಬೇಕು, ಇದು ಮಾಡಬೇಕು, ಕಾರು ಹೋಗೋ ಕಡೆ ಹೋಗಬೇಕು, ಆ ಥರ ಎಲ್ಲ ಒಂದು ಅಂತ. ಮತ್ತು 3:30 ಜಾಗ ಖಾಲಿ ಎಲ್ಲರೂ ವಿತ್ ಇದು. ಅದೊಂದು ಎಕ್ಸ್ಪೀರಿಯನ್ಸ್ ಅದು ಅಲ್ವಾ? ಹೌದೌದು, ಎಷ್ಟು ಚೆನ್ನಾಗಿರುತ್ತೆ. ಬಟ್ ಅಷ್ಟು ಕಷ್ಟ ಆದ್ರೂ ನೀವು ಅದನ್ನ ಏನಂತಾರೆ ನಮ್ಮ ಜೀವನ ಅಂತ ಮಾಡ್ತೀರಲ್ಲ. ಹೌದು, ಸೊ ಅದು ತುಂಬ ಇಂಪಾರ್ಟೆಂಟ್. ಅದು ಜೀವನ ಅಂತ ಮಾಡಿದಾಗಲೇ ನಿಮಗೆ ಅದಕ್ಕೆ ಒಂದು ರೂಪ ಕೊಡೋಕ್ಕೆ ಸಾಧ್ಯ, ಆ ಪಾತ್ರಕ್ಕೆ ಇದು ಕೊಡೋಕ್ಕೆ ಸಾಧ್ಯ. ಏನೋ ಹೇಳ್ತಾರೆ, ನಾವು ಏನೋ ಮಾಡಿದ್ರೆ ಸಾಕು ಅಂತಂದರೆ ಆಗಲ್ಲ. ಯಾರು ಕರೀತಾರೆ ನೆಕ್ಸ್ಟ್, ಯಾರು ಕರೀತಾರೆ ಅಲ್ವಾ? ಸೊ ಹಾಗಾಗಿ
ಇದು ನನ್ನ ಜೀವನ, ನಾನು ಮಾಡಬೇಕು, ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ಅಂದಾಗಲೇ ನಮಗೆ ಒಂದು ಬದುಕು ಸಿಕ್ಕುತ್ತೆ ಅಂತ. ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಮತ್ತು ಅವ್ರೇನು ಅಂದ್ಕೊಂಡಿರ್ತಾರೆ ಡೈರೆಕ್ಟ್ರುಗಳು, ಒಂದು ಸೀನಿಂದ ಕೊನೆ ಸೀನ್ವರೆಗೂ ಅವ್ರ ಕಣ್ಮುಂದೆ ಹೋಗ್ತಾ ಇರುತ್ತೆ, ಆ ದೃಶ್ಯಾವಳಿಗಳೆಲ್ಲ ಹೋಗ್ತಾ ಇರುತ್ತಲ್ವ, ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ನಾವು ಕೊಡಬೇಕು. ಸೊ ಅದನ್ನು ಅವ್ರು ತೆಗಿಬೇಕು ಡೈರೆಕ್ಟ್ರು. ಸೊ ಆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದೇ ನನಗೆ ಮೊದಲನೇ ನಿರ್ದೇಶನ ಅಂತ ನನಗೇನು ಅನಿಸ್ಲಿಲ್ಲ. ಅವಳು ಇದರಲ್ಲೇ ಈ ರಂಗದಲ್ಲೇ ಮುಳುಗೋಗಿದ್ಲು. ಇದು ನಾಟಕ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ದೂರದರ್ಶನ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು. ಅವ್ಳ ಗಂಡ ಒಂದು ಸ್ಟೆಪ್ ಇಟ್ಟರೆ ಇವಳು ಒಂದು ಸ್ಟೆಪ್ ಇಡೋಳು. ಹಾಗೆ ಜೊತೆಯಲ್ಲೇ ಅವ್ರದ್ದು ಏನಿದ್ರು ಸ್ಕ್ರಿಪ್ಟ್ ವರ್ಕು ಇದು ಇಂಥದ್ದು ಬೇಕು ಅಂತ ಅದೆಲ್ಲವನ್ನು ಪೂರಕವಾಗಿ ಮಾಡ್ತಾಯಿದ್ದವಳು ನಾಗಿನಿ ಅಲ್ವಾ? ಹೌದಿಲ್ವಲ್ವಾ? ಇಷ್ಟು ಜವಾಬ್ದಾರಿ ಅವಳ ಮೇಲೇ ಹೆಚ್ಚು ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಗಿರೋದ್ರಿಂದ ಅವಳು ಕೂಡ ಒಂಥರ ಚೆಂದ ಮಾಡಿದ್ಲು ಅಂತ.